ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಕು. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಜೀವಾಳ ಇದ್ದಂತೆ, ಆಕ್ಸಿಜನ್ ಇದ್ದಂತೆ. ಹೀಗಾಗಿ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ವಿಶ್ಲೇಷಣೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. 2014 ದೇಶದಲ್ಲಿ ಹೊಸ ಕನಸುಗಳನ್ನು ಬಿತ್ತಲಾಗಿತ್ತು. ಇಡೀ ದೇಶ ಸಂಪೂರ್ಣವಾಗಿ ಬದಲಾಗುತ್ತೆ ಅನ್ನುವ ಪ್ರಚಾರ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ BJPಯ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನು BJP ಪ್ರಧಾನಿಯ ಅಭ್ಯರ್ಥಿಯಾಗಿ ಘೋಷಿಸಿದರು. 2014 ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಇಶ್ಯೂಗಳು ಬದಲಾಗಿದ್ದವು. ಮೋದಿಯವರು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಿದ್ದರು, ಮೋದಿಯವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾ ಇದ್ದರು, ವಿದೇಶಿ ಬ್ಯಾಂಕುಗಳಲ್ಲಿರುವ ಕಪ್ಪು ಹಣವನ್ನು ತಂದು ಭಾರತೀಯರಿಗೆ ಹಂಚುವ ಮಾತನಾಡ್ತಾ ಇದ್ದರು. ಎಂತಹ ಅದ್ಭುತವಾದ ಮಾತುಗಳವು. ದೇಶ ಸಂಪೂರ್ಣವಾಗಿ ಬದಲಾಗತ್ತೆ ಅಂತ ಎಲ್ಲರೂ ಅಂದುಕೊಂಡರು. ಅನ್ನ ನೀರಿಗಾಗಿ ಹೋರಾಡುತ್ತಿರುವವರು, ವಸತಿಗಾಗಿ ಪರದಾಡುತ್ತಿದ್ದವರು, ಎಲ್ಲರಲ್ಲೂ ಕನಸುಗಳನ್ನು ಬಿತ್ತಲಾಗಿತ್ತು. ಈ ಕನಸುಗಳನ್ನು ಬಿತ್ತುವ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಹೋಯಿತು. 2014 ಹೊತ್ತಿಗೆ ಮೋದಿ ವಿಶ್ವಗುರು ಅನ್ನುವ ಪ್ರಚಾರ ನಡೀತಾ ಇತ್ತು. ನಮ್ಮ ದೇಶದ ಪ್ರಧಾನಿಯೊಬ್ಬರು ವಿಶ್ವಗುರು ಆದರೆ ಈ ದೇಶದ ಪ್ರತಿ ನಾಗರಿಕೂ ಕೂಡ ಸಂತೋಷವಾಗುವಂಥದ್ದೇ. ಮೋದಿಯವರು ವಿಶ್ವಗುರು ಆದರೆ ಯಾವ ದೃಷ್ಟಿಯಿಂದ ಅವರು ವಿಶ್ವಗುರು? ಒಂದು ನಿಮಿಷ ತಾವು ಆಲೋಚನೆ ಮಾಡಿ. ವಿಶ್ವಗುರುವಿನ ವಿಶ್ವರೂಪ, ಜನತಂತ್ರ ಏನಿದೆ, ಜನತಂತ್ರದ ಬುಡವನ್ನು ಕೀಳುವ ಯತ್ನ ನಡೀತಾ ಇತ್ತು. ಪ್ರತಿಪಕ್ಷದವರನ್ನು ಹತ್ತಿಕ್ಕುವುದಕ್ಕಾಗಿ, ಅವರ ರಾಜಕೀಯ ಶಕ್ತಿಯನ್ನು ಕುಂದಿಸುವುದಕ್ಕಾಗಿ EDಯಂತಹ ಇನ್ಕಮ್ ಟ್ಯಾಕ್ಸ್ನಂತಹ CBI ಅಂತಹ ಸಂಸ್ಥೆಗಳನ್ನು ಬಳಸಿಕೊಳ್ಳುವುದಕ್ಕೆ ಪ್ರಾರಂಭ ಆಯಿತು. ದೇಶದ ಒಳಗಡೆ ದ್ವೇಷದ ರಾಜಕಾರಣ ಬೇರೆ ಬೇರೆ ರೂಪವನ್ನು ಪಡೆಯುತ್ತಾ ವಿಜೃಂಭಿಸ್ತಾ ಇತ್ತು. ಅದೊಂದು ರೀತಿಯ ಭಸ್ಮಾಸುರ ನೃತ್ಯ. ಆ ಭಸ್ಮಾಸುರ ನೃತ್ಯ ದೇಶದ ಒಳಗೆ ನಡೀತಾ ಇದ್ದ ಹಾಗೆ BJPಯ ಯಾರು ಸಾಮಾಜಿಕ ಜಾಲತಾಣಗಳನ್ನು ನಿರ್ವಹಿಸ್ತಾರೆ ಅವರು ಸತತವಾಗಿ ಪ್ರತಿಪಕ್ಷಗಳನ್ನು ದಾಳಿ ಮಾಡ್ತಾ ಈ ದೇಶದಲ್ಲಿ ಪ್ರತಿಪಕ್ಷ ಇರಕೂಡದು ಅನ್ನುವ ವಾತಾವರಣ ಸೃಷ್ಟಿಸೋದು ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಮುಕ್ತ ಭಾರತ್ ನೆನಪಿದೆಯಾ ನಿಮಗೆ? ಜನತಂತ್ರದಲ್ಲಿ ನಂಬಿಕೆ ಇರುವ ಯಾವ ವ್ಯಕ್ತಿ ಕೂಡ ಒಂದು ರಾಜಕೀಯ ಪಕ್ಷವನ್ನು ಮುಗಿಸ್ತೀನಿ ಅಂತ ಮಾತನಾಡಲ್ಲ. ಈ ದೇಶದಲ್ಲಿ ಅದು ಪ್ರಾರಂಭ ಆಯಿತು. ಅದರ ಉದ್ದೇಶ ಏನಿತ್ತು ಅಂದರೆ ಈ ದೇಶದಲ್ಲಿ ಒಂದೇ ರಾಜಕೀಯ ಪಕ್ಷ ಇರಬೇಕು, ಕಾಂಗ್ರೆಸ್ಸನ್ನು ಮುಗಿಸಿ ಎಲ್ಲ ವಿರೋಧ ಪಕ್ಷಗಳು BJP ಮಾತ್ರ, ರಾಜಕೀಯ ಪಕ್ಷ ಅಂದರೆ BJP ಮಾತ್ರ ಅನ್ನುವ ವಾತಾವರಣ ಸೃಷ್ಟಿಸಲಾಯಿತು. ಈ ಸೃಷ್ಟಿ ಇದೆಯಲ್ಲ, ಸೃಷ್ಟಿಗೆ ಹಲವು ಪೂರಕಾಂಶಗಳಿವೆ. ಮೋದಿಯವರ ವಿದೇಶ ಪ್ರವಾಸವನ್ನು ವ್ಯವಸ್ಥಿತವಾಗಿ ರೂಪಿಸಲಾಗ್ತಾ ಇತ್ತು. ಅಲ್ಲಿ ಇಂಡಿಯನ್ ಡಯಾಸ್ಪೊರಾ ಅಂತ ನಾವೇನು ನಿಂತೀವಿ, ಅವರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಅದನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಮೋದಿಯವರು ವಿಶ್ವ ಗುರುವಾದರು ಅನ್ನುವ ವಾತಾವರಣ ಸೃಷ್ಟಿಯಾಯಿತು. ಆದರೆ ಅದು ಮೋದಿ ಅವರ ವ್ಯಕ್ತಿತ್ವದ, ಅವರ ವಿಶ್ವರೂಪದ ಒಂದು ಮಾದರಿ ಮಾತ್ರ. ವಿಶ್ವಗುರುವಿನ ವಿಶ್ವರೂಪ ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮುಗಿದ ಮೇಲೆ ಈಗ ಏನಾಗ್ತಾ ಇದೆ? ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿದೇಶಾಂಗ ನೀತಿ ಅತ್ಯದ್ಭುತವಾಗಿದೆ ಅನ್ನುವ ಪ್ರಚಾರ ಮಾಡಲಾಗಿತ್ತು.
ಕೆಲವು ದೃಷ್ಟಿಯಿಂದ ಸನ್ಮಾನ್ಯ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅಂಥ ಒಂದು ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಯತ್ನ ನಡೆಸಿದರು. ಆದರೆ ಈ ಸಂದರ್ಭದಲ್ಲಿ ಬೇರೆ ಬೆಳವಣಿಗೆಗಳಾದವು. ಭಾರತ ವಿರೋಧಿಗಳು ವಿದೇಶಗಳಲ್ಲಿದ್ದವರು ಹತ್ಯೆಯಾಗತೊಡಗಿದರು, ಅಪರಿಚಿತರ ಗುಂಡಿಗೆ ಬಲಿಯಾಗತೊಡಗಿದರು. ಕೆನಡಾದಲ್ಲಿ ನಿಜ್ಜಾರವರ ಹತ್ಯೆ ಏನಿದೆ, ಆ ಹತ್ಯೆ ಅದು ಕೇವಲ ಒಂದು ಹತ್ಯೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಹತ್ಯೆಗಳು ನಡೆಯತೊಡಗಿದವು. ಅದಕ್ಕೆ ಲೇಟೆಸ್ಟ್ ಅಂದರೆ ಅಮೇರಿಕ ಭಾರತಕ್ಕೆ ನೀಡಿದ ಎಚ್ಚರಿಕೆ. ಪನ್ನು ಎನ್ನುವ ಅಮೇರಿಕ ಮತ್ತು ಕೆನಡಾ ಎರಡರ ಪೌರತ್ವವನ್ನು ಹೊಂದಿರುವ ಉಗ್ರಗಾಮಿ ಏನಿದ್ದಾನೆ ಅವನನ್ನು ಹತ್ಯೆ ಮಾಡುವ ಸಂಚನ್ನು ಅಮೇರಿಕ ವಿಫಲಗೊಳಿಸಿತು. ಹಾಗೆ ಭಾರತಕ್ಕೆ ಈ ಎಚ್ಚರಿಕೆ ಕೊಡ್ತು. ಆಗಲೇ ವಿಶ್ವಗುರುವಿನ ಸೌಧ ಕುಸಿಯತೊಡಗಿತ್ತು. ಯಾಕಂದರೆ ಭಾರತಕ್ಕೆ ಬೆಲೆ ಬಂದಿದ್ದು ಗಾಂಧೀಜಿಯವರಿಂದ, ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ತತ್ವದಿಂದ, ನೆಹರು ರೂಪಿಸಿದ ಭಾರತದ ವಿದೇಶಾಂಗ ನೀತಿಯಿಂದ, ಅಲಿಪ್ತ ನೀತಿಯಿಂದ ಭಾರತ ಎಂದೂ ಕೂಡ ಈ ದಾರಿಯಲ್ಲಿ ಸಾಗಿರಲಿಲ್ಲ. ಆದರೆ ದೇಶ ಬದಲಾಗ್ತಾ ಇತ್ತು. ಒಬ್ಬೊಬ್ಬ ಉಗ್ರಗಾಮಿ ಎಂದು ಭಾರತ ಏನು ಘೋಷಿಸಿದೆಯೋ ಅವರನ್ನು ಹತ್ಯೆ ಮಾಡಿದಾಗ ಭಾರತೀಯರು ವಿಜೃಂಭಿಸತೊಡಗಿದರು. ಆಗಲೇ ಭಾರತ ಶಾಂತಿಯಿಂದ, ಸೌಹಾರ್ದತೆಯಿಂದ ಈ ರೀತಿಯ ಪ್ರತೀಕಾರದ ರಾಜಕಾರಣದ ಭಾಗವಾಗ್ಬಿಟ್ಟಿತ್ತು ಭಾರತ. ಅದನ್ನು ವಿಶ್ವಗುರು ಅದನ್ನು ಹಾಗೆ ಬದಲಿಸಿದರು. ದ್ವೇಷ, ಅಹಿಂಸೆ, ಮಾತುಕತೆ ಇಲ್ಲದಂಥ ವಾತಾವರಣವನ್ನು ಸೃಷ್ಟಿಸ್ತಾ ನಮ್ಮ ಭಾರತ ವಿರೋಧಿಗಳನ್ನು ವಿದೇಶಿ ನೆಲದಲ್ಲಿ ಅಪರಿಚಿತರು ಗುಂಡು ಹೊಡೆದು ಸಾಯಿಸತೊಡಗಿದರು. ಈ ಘಟನೆ ಪಾಕಿಸ್ತಾನದಲ್ಲೂ ನಡೀತು. ಭಾರತವನ್ನು ಪ್ರೀತಿಸುವವರಿಗೆ ಇದು ಸಂತೋಷವನ್ನು ನೀಡಿತ್ತು ಅನ್ನೋದು ನಿಜ. ಭಾರತವನ್ನು ಯಾರು ಪ್ರೀತಿಸ್ತಾರೆ ಅವರಿಗೆ ನಮ್ಮ ವಿರೋಧಿಗಳು ಏನಿದ್ದಾರೆ ಅವರು ಹತ್ಯೆಯಾಗುವುದು ಸಂತೋಷ ನೀಡುವಂತಹ ಒಂದು ಘಟನೆ ಆಗಿತ್ತು. ಆದರೆ ಭಾರತದ ಇಮೇಜ್ ವಿದೇಶದಲ್ಲಿ ಬದಲಾಗಿ ಹೋಗಿತ್ತು. ಗಾಂಧಿಯ ನಾಡು ಏನಿದೆ, ಈ ಗಾಂಧಿಯ ನಾಡು ಆಗಲೇ ಗೋಡ್ಸೆ ನಾಡಾಗಿ ಬದಲಾಗತೊಡಗಿತ್ತು. ಯಾರು ವಿರೋಧಿಗಳಿದ್ದಾರೋ ಅವರನ್ನ ದೈಹಿಕವಾಗಿ ಮುಗಿಸುವಂಥದ್ದು. ಅದು ದೇಶದ ಒಳಗಡೆ ಬೇರೆ ಬೇರೆ ರೀತಿಯ ಈ ಹಿಂಸಾ ಪ್ರವೃತ್ತಿ ಬೆಳೆಯತೊಡಗಿತ್ತು. ಹಿಂಸೆ ವಿಜೃಂಭಿಸ್ತಾ ಇತ್ತು, ಹಿಂಸೆ ನರ್ತಿಸ್ತಾ ಇತ್ತು. ಆದರೆ ಭಾರತದ ಮೂಲ ಗುಣ ಇದೆಯಲ್ಲ, ಅದು ಇದಾಗಿರಲೇ ಇಲ್ಲ. ನಾವು ಗಾಂಧಿ ನಾಡಿನವರು ಎಂದು ಹೇಳುವುದಕ್ಕೆ ಹಿಂಜರಿಯುವ ವಾತಾವರಣ. ಭಾರತ ಗಾಂಧಿ ನಾಡು ಅಂದರೆ ಈ ಹತ್ಯೆಗಳ ನಂತರ ವಿದೇಶಿಯರು ನಗತೊಡಗಿದ್ದರು. ಗಾಂಧಿಯ ಭಾರತ ಇನ್ನೊಂದೆಡೆಗೆ ಮಗ್ಗಲು ಮಗಚಿಕೊಂಡಿತ್ತು, ಇನ್ನೊಂದೆಡೆಗೆ ಸಾಗ್ತಾ ಇತ್ತು. ಸೊ ಮೋದಿಜಿಯವರ ಇಡೀ ಈ ಬದಲಾದ ಭಾರತ ಏನಿದೆ ಅದು ಅವರನ್ನು ವಿಶ್ವಗುರುವನ್ನಾಗಿ ಮಾಡಲೇ ಇಲ್ಲ. ಯಾಕೆಂದರೆ ಅವರು ಮೂಲಭೂತವಾಗಿ ವಿಶ್ವಗುರು ಆಗಿರಲೇ ಇಲ್ಲ. ವಿಶ್ವಗುರು ಆಗೋದಕ್ಕೆ ಬೇಕಾದಂತಹ ಯಾವುದೇ ಗುಣಧರ್ಮ BJPಗಾಗಲಿ ಮೋದಿಯವರಿಗಾಗಿ ಇರಲೇ ಇಲ್ಲ, ಇವತ್ತಿಗೂ ಇಲ್ಲ. ಹಿಂಸೆಯ ಮೂಲಕ ವಿಶ್ವಗುರು ಆಗೋದಕ್ಕಾಗಲ್ಲ, ವಿಶ್ವ ಅದನ್ನು ಒಪ್ಪಲಾರದು. ಕೋಮು ಗಲಭೆಗಳನ್ನು ಸೃಷ್ಟಿಸುವ ಮೂಲಕ ಯಾರು ವಿಶ್ವಗುರಿ ಆಗಲಾರರು. ಜನತಂತ್ರದ ಮೌಲ್ಯಗಳನ್ನೆಲ್ಲ ಆ ಸೌಧವನ್ನು ಕುಸಿತ ಪ್ರತಿಪಕ್ಷಗಳ ಮೇಲೆ ಸೆಂಟ್ರಲ್ ಏಜೆನ್ಸಿಗಳನ್ನು ಬಳಸಿಕೊಳ್ಳುವ ಮೂಲಕ ಯಾರು ವಿಶ್ವಗುರು ಆಗಲ್ಲ. ಆದ್ದರಿಂದ ವಿಶ್ವಗುರು ಆಗಬೇಕಾದಂಥ ಮೋದಿಯವರು 2014 ನಂತರ ಒಂದು ರೀತಿಯ ಪತನದ ದಾರಿಯಲ್ಲಿ ಸಾಗ್ತಾ ಇದ್ದರು. ಮೋದಿ ಯಾವ ರೀತಿಯ ವಿಶ್ವಗುರು? ಈ ಬಗ್ಗೆ ಪ್ರಾಯಶಃ ಮುಂಬರುವ ಲೋಕಸಭಾ ಚುನಾವಣೆಯ ಸೆಮಿಫೈನಲ್ ಅಂತ ನಾವೇನು ಕರಿತೀವಿ, ಈ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದಿಂದ ಗೊತ್ತಾಗುತ್ತೆ. ಆ ಫಲಿತಾಂಶ ಡಿಸೆಂಬರ್ 3ರಂದು ಅದು ಪ್ರಕಟಗೊಳ್ಳುತ್ತೆ. ಮೋದಿ ಭಾರತವನ್ನು ಬೇರೆಡೆಗೆ ಕೊಂಡೊಯ್ಯುತ್ತಿದ್ದಾರೆ. BJP ಭಾರತವನ್ನು
ಬೇರೆಡೆಗೆ ಕೊಂಡೊಯ್ತಾ ಇದೆ. ಇದಕ್ಕೆ ಭಾರತೀಯರು ಒಪ್ತಾರ ಗೊತ್ತಿಲ್ಲ. ಗಾಂಧಿಯಿಂದ ನಾವು ಗೋಡ್ಸೆಯತ್ತ ಹೊರಳಿಕೊಂಡಿದ್ದೇವೆ. ಗಾಂಧಿಯ ನಾಡು ಗೋಡ್ಸೆಯ ನಾಡಾಗುತ್ತಾ ಇದೆ. ನಾವೆಲ್ಲ ಎಚ್ಚರದಿಂದ ಇರಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.